ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ನಾನ್ ವೆಜ್ ಕೂಡ ಸೈಡ್ ಹೊಡೆಯುವಂಥ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನು ಮೊದಲು ಮಶ್ರೂಮ್ ತೊಗೊಂಡಾಗ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿರೋದು, ಇವಾಗ ಎಲ್ಲ ತರಕಾರಿಗಳಲ್ಲೂ ಕೆಮಿಕಲ್ಲು ಅಂತ ಬಂದ್ಬಿಟ್ಟಿದೆ. ಎಲ್ಲನೂ ಕೆಮಿಕಲಿಂದನೇ ಬೆಳೆಸ್ತಾರೆ. ಆದ್ದರಿಂದ ನಾವೇನು ತಿಂತೀವೋ ಆ ತರಕಾರಿಲಿ ಅಷ್ಟು ಪ್ರೋಟೀನು, ಕ್ಯಾಲ್ಶಿಯಮ್ ಎಲ್ಲ ಇರೋದೇ ಇಲ್ಲ. ಯಾಕಂದರೆ ಅಲ್ಲಿ ಕಿತ್ತು ಎಷ್ಟು ದಿವಸ ಆಗಿರುತ್ತೋ ಗೊತ್ತಿಲ್ಲ. ಆದರೆ ಮಶ್ರೂಮ್ ತೊಗೋಬೇಕಾದ್ರೆ ನೀವು ಗಮನವಿಟ್ಟು ನೀವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ನೀವು ಕ್ಲೀನ್ ಮಾಡಿಕೊಂಡ್ರೆ ಆಗಲ್ಲ, ಒಂಥರ ಪದರ ಬರುತ್ತೆ. ನಾನು ಅದು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅದನ್ನು ಕಿತ್ತಿ ನೀವು ಬಿಸಿನೀರಲ್ಲಿ ಉಪ್ಪು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡ್ರೇ ಅದು ಕೆಮಿಕಲ್ ಎಲ್ಲ ಹೋಗೋದು. ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು 3 ಸಲ. ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ, ಒಂದು 2 ಲೋಟದಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ. ಇದನ್ನು ಡ್ರೈ ಮಸಾಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿ ಫ್ಲೇವರ್ ಥರನೇ ಇರುತ್ತೆ. ಆದ್ದರಿಂದ ನಾನಿಲ್ಲಿ ಬಿರಿಯಾನಿ ಹೇಗೆ ಮಾಡ್ತಾರೋ ಅದೇ ಥರನ ಮಶ್ರೂಮ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಹೋಟ್ಲಲ್ಲಿ ರೆಸಿಪಿ ಕೇಳಿ ಮಾಡ್ತಿರೋದು, ಆದ್ದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ದರಿಂದ ಇದನ್ನು ಒಂದು ಸ್ವಲ್ಪ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಡ್ರೈಯಾಗಿ ಹುಡ್ಕೊಳ್ಳೋಣ. ಚಕ್ಕೆ, ಲವಂಗ ಮತ್ತು ಸೋಂಪು, 1 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಮತ್ತು ಜಾಪತ್ರೆ, ಜಾಕಾಯಿ, ಸ್ವಲ್ಪ ಒಂದು 2 ಏಲಕ್ಕಿ, 1 ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜ ಮತ್ತು ಒಂದು 4-5 ಡ್ರೈ ಆಗಿರೋವಂಥ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ನೋಡಿ, ಪಲಾವ್ ಬಳಸೋ ಸಾಮಾನೆಲ್ಲ ನೀವು ಇದಕ್ಕೆ ಬಳಸ್ಕೋಬೋದು. ಮನೇಲೇ ಈಸಿಯಾಗಿ ನೀವು ಇದನ್ನು ಗರಂ ಮಸಾಲ ತಯಾರಿಸಿದ್ರೆ ಹೊಸಕೋಟೆ ಬಿರಿಯಾನಿ ಥರ ಟೇಸ್ಟ್ ಬರುತ್ತೆ. ಬಿರಿಯಾನಿಗೆಲ್ಲ ಇದೇ ಥರ ಹೋಟ್ಲುಗಳಲ್ಲಿ ಅವರೇ ಡ್ರೈ ಪೌಡ್ರು ಮಾಡಿ ಹಾಕೋದ್ರಿಂದ ಅದಕ್ಕೆ ಅಷ್ಟೊಂದು ಟೇಸ್ಟ್ ಇರುತ್ತೆ. ಆದ್ದರಿಂದ ನೀವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಪಲಾವ್ಗಳಿಗೆ ನಿಮ್ಮ ಮನೇಲಿ ಮಾಮೂಲಿ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ರೆ ನೀವು ಇದನ್ನೆಲ್ಲ ಹಾಕ್ಕೋಬೋದು. ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿದೆ. ಇದನ್ನು ನೀಟಾಗಿ ಸಣ್ಣದಾಗಿ ಪೌಡ್ರು ಮಾಡಿಕೊಂಡ್ರೆ ಸಾಕು. ನೋಡಿ, ಮೀಡಿಯಮ್ ಉರಿಯಲ್ಲಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಘಾಟ್ ಬರುತ್ತೆ. ಇದಕ್ಕೆ ಮೆಣಸಿನ್ಕಾಯಿ ಕೂಡ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೀವು ರುಬ್ಕೋಬೋದು. ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ನೀವು ಇದನ್ನೇ ಗರಂ ಮಸಾಲ ಮಾಡಿಕೊಂಡು ಮನೆಯೆಲ್ಲ ತುಂಬ ಘಮ್ ಅಂತ ಇತ್ತು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನೊಂದು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಬಿಟ್ರೆ ನೀವು ಎಲ್ಲಕ್ಕೂ ನೀವು ಉಪಯೋಗಿಸ್ಕೋಬೋದು. ಟೊಮೊಟೊ ಬಾತ್ಗೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಚೆ ತರೋದಕ್ಕಿಂತ ನಾವು ಡ್ರೈ ಪೌಡ್ರನ್ನ ಮಾಡಿಕೊಂಡು ನೀವು ಮನೇಲೇ ಎಷ್ಟು ದಿವಸ ಬೇಕಾದರೂ ನೀವು ಸ್ಟೋರೇಜ್ ಮಾಡಿಕೊಂಡು ಇಟ್ಕೋಬೋದು ಸ್ನೇಹಿತರೆ. ಆದ್ದರಿಂದ ಆ ಹೋಟ್ಲು ಟೇಸ್ಟೇ ಕೂಡ ನಿಮ್ಮ ಮನೇಲೂ ಬರುತ್ತೆ. ನೋಡ್ತಿದ್ರಲ್ಲ, ಅದಕ್ಕೆ ಹೋಟ್ಲಲ್ಲಿ ಯಾವಾಗಲೂ ಮನೆಯವರೆಲ್ಲ ಇಷ್ಟಪಡೋದು. ಹೆಲ್ದಿಯಾಗಿ ಇರುತ್ತೆ ಕೂಡ, ತುಂಬ ಟೇಸ್ಟಾಗಿ ಕೂಡ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಸ್ವಲ್ಪ ನಾನು ಮಾಡಿದ್ರೂ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಎಷ್ಟೊಂದು ಪುಡಿ ಆಯಿತು. ಕಡಿಮೆ ಖರ್ಚಲ್ಲಿ ಕೂಡ ಮಾಡ್ಕೋಬೋದು. ಈಗ 2ನೇ ಹಂತದಲ್ಲಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿಯ ಒಂದು 6-8 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಯಥೇಚ್ಛವಾಗಿ ನಾನು ಕೊತ್ತಂಬರಿ ಮತ್ತು ಪುದೀನಾನ ಹುರ್ಕೋತಾ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಇದು ನೋಡಿದ್ರೆ ಎಷ್ಟೊಂಥರ ಕಾಣುತ್ತೆ. ಒಂದು ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ. ಒಂದು 5-6 ಜನ ತಿನ್ನೋಷ್ಟು ಮಾಡ್ತಾ ಇರೋದ್ರಿಂದ ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ. ಅದು ಬೆಂದಾದ್ಮೇಲೆ ಸಣ್ಣ ಆಗಿಬಿಡುತ್ತೆ. ನೋಡ್ತಿದ್ರಲ್ಲ, ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೇ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದ್ದರಿಂದ ಈಗ ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಸ್ವಲ್ಪ ಸಣ್ಣದಾಗಾಯಿತು, ಜಾಸ್ತಿ ಇದ್ದಿದ್ದು ಈಗ ಮೆತ್ತಗಾಯಿತು. ಕಡ್ಡಿ ಚೆನ್ನಾಗಿಲ್ಲ ಅಂತ ಬಿಸಾಕೋಕೆ ಹೋಗಬೇಡಿ, ಯಾಕಂದರೆ ಇದನ್ನು ರುಬ್ಬೋದ್ರಿಂದ ನಮಗೆ ಕಡ್ಡಿಲೇ ಟೇಸ್ಟ್ ಇರುತ್ತೆ ಮತ್ತು ಎನರ್ಜಿ ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ಸೊಪ್ಪು ತರಕಾರಿ ತಂದರೂ ಕೂಡ ನೀವು ಅದರಲ್ಲಿರೋ ಬೇರನ್ನ ತೊಳೆದು ಯೂಸ್ ಮಾಡ್ಕೊಳ್ಳಿ, ಬಿಸಾಕೋಕೆ ಹೋಗಬೇಡಿ. ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಸೊಪ್ಪಿನಗಿಂತ ಸೊಪ್ಪಿನ ಬೇರೆಲೆ ಜಾಸ್ತಿ ಪೋಷಕಾಂಶ ಇರೋದು ಅಂತ. ನೋಡಿ, ಇಷ್ಟನ್ನು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ 3 ಪೇಸ್ಟ್ ಮಾಡಿ ಒಂದು ಬಟ್ಲೆ ಇಟ್ಕೋತಾ ಇದ್ದೀನಿ. ಈಗ ಹೋಟ್ಲುಗಳಲ್ಲಿ ಇದೇ ಥರ ಮಾಡೋದು, ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ. ನಂತರ ನಿಮ್ಗೆ ಏನೇನು ಬೇಕೋ ಅದನ್ನು ಈಸಿಯಾಗಿ ಮಾಡಿಕೊಟ್ಟು ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಡಿಶ್ ಮಾಡಿಕೊಟ್ಬಿಡ್ತಾರೆ. ನಾವು ಕೂಡ ಮನೇಲಿ ಹಾಗೆ ಮಾಡಿಕೊಂಡ್ರೆ ಆಗುತ್ತೆ. ಈ ಪೇಸ್ಟ್ನ ನೀವು ಫ್ರಿಜ್ಜಲ್ಲಿ ಒಂದು ಬಟ್ಲಲ್ಲಿ ಇಟ್ಕೊಂಡ್ರೂ ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು ಯಾವಾಗ ಬೇಕಾರಾಗ. ನಾನೀಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅರೋಮಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ 2
ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1-2 ಸಣ್ಣಕ್ಕೆ ಹೆಚ್ಚಿರೋವಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಮೀಡಿಯಮ್ ಉರಿಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಜ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಚೆನ್ನಾಗಿ ಹುರಿದಾದ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಉರಿಬೇಕು. ಈಗ 1 ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಕೂಡ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಕೂಡ 1 ಸ್ಪೂನಷ್ಟು ಸೋಂಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಎಲ್ಲನೂ ಫ್ರೈ ಆಗಬೇಕು. ಫ್ರೈ ಆದ್ರೇ ಅದ್ರ ಘಮ ಬರಬೇಕು. ಒಂದೊಂದು ಹಂತದಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ದಯವಿಟ್ಟು ಸ್ವಲ್ಪ ಪೇಷನ್ಸಿಂದ ಮಾಡಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಮನೇಲೇ ಮಾಡ್ಕೊಳ್ಬೋದು, ಅಥವಾ ಕೆಲ್ಸಕ್ಕೆ ಹೋಗೋರಾದರೆ ಅರ್ಜೆಂಟಾಗಿ ಬೇಕು ಅಂದರೆ ನೀವು ಆಚೆಗಡೆ ತೊಗೋಬೋದು. ನೀವು ಟ್ರೈ ಮಾಡಿ, ಒಂದು ದಿವಸ ಆಚೆ ತಂದು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟ್ ನೋಡಿ, ಅಥವಾ ಮನೇಲೇ ಮಾಡಿ ನೀವು ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಮಾಡಿ ನೋಡಿ, ಅಡುಗೆ ಮಾಡಿ ಎಷ್ಟು ಸೊಗಸಾಗಿ ಬಂದಿರುತ್ತೆ ಅಂತ ಮನೇಲಿ. ಒಂದು 60% ಅಷ್ಟು ಬೆಳ್ಳುಳ್ಳಿ ಮತ್ತು 40% ಬೆಳ್ಳುಳ್ಳಿ, 40% ನೀವು ಶುಂಠಿನ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹುಳಿ ಬಿಟ್ಕೊಂಡು ನೀವು ರುಬ್ಕೊಂಡ್ರೆ ಸಾಕು, ಅಷ್ಟೇ ರೆಡಿ ಆಗಿಬಿಡುತ್ತೆ. ಅರ್ಜೆಂಟಾಗಿ ಸ್ವಲ್ಪ ಕೂಡ ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಈ ಚೆನ್ನಾಗಿ ಬೆಂದಿರೋ ಅಂಥ ಅಥವಾ ಹುರಿದಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದಾದ್ಮೇಲೆ 1 ಹಿಡಿಯಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೊಳ್ಬೋದು, ಉರಿಬೋದು. ಆದಮೇಲೆ ನಿಮಗೆ ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿ ಫ್ಲೇವರ್ ಥರನೇ ಇರುತ್ತೆ. ಆದ್ದರಿಂದ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನ್ ವೆಜ್ ರೆಸಿಪಿಗೆಲ್ಲ ನೀವು ಹಾಕ್ಕೋಬೋದು. ನೋಡಿ, ಇದು ಬಿರಿಯಾನಿ ಎಲೆ ನಾನೇ ಪಾಟಲ್ಲಿ ಬೆಳೆಸಿರೋ ಅಂಥದ್ದು. ಇದನ್ನು ಒಣಗಿಸಿದ್ರೆ ಬಿರಿಯಾನಿ ಎಲೆ ಆಗುತ್ತೆ. ಆಲ್ ಸ್ಪೈಸಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಯಾವಾಗಾದರೂ ನರ್ಸರಿಲಿ ನೀವು ತಂದಿಟ್ಕೊಳ್ಳಿ. ನರ್ಸರಿಲೆಲ್ಲ ಈಸಿಯಾಗಿ ಅವೈಲೇಬಲ್ ಆಗಿ ಸಿಗುತ್ತೆ. ನೋಡಿ, ಹಸಿ ಇದೆ ಅಷ್ಟೇ, ಇದು ಹಸಿ ಎಲೆ ಇದೆ. ಇದನ್ನು ನೀವು ಮನೇಲಿ ಕೂಡ ಪಾಟಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಟೀ ಕೂಡ ಮಾಡ್ಕೋಬೋದು. ತುಂಬ ಆರೋಗ್ಯಕರವಾದ ವಿಷಯಗಳಿದೆ ಇದರಲ್ಲಿ. ಮತ್ತೆ ಯಾವಾಗಾದರೂ ವಿಡಿಯೋ ಮಾಡಿದಾಗ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ನಾವು ಗರಂ ಮಸಾಲ ಮಾಡಿದ್ವಲ್ಲ, ಆ ಗರಂ ಮಸಾಲಾನ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಅಷ್ಟೇ 2 ಸ್ಪೂನ್ ಹಾಕೋತಿರೋದು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆದ್ದರಿಂದ ಮನೇಲೇ ನೀವು ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ವಲ್ಲ, ಅದನ್ನು ಕೂಡ ಈ ಹಂತದಲ್ಲೇ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ತಳ ಹಿಡಿತಾ ಇದ್ದಾಗೇ ನೀವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಯಾಕಂದರೆ ಅದು ಎಣ್ಣೆ ಬಿಡಬೇಕು. ಈ ಹಂತದಲ್ಲೇ ಎಣ್ಣೆ ಬಿಟ್ಟಾಗೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು 2-3 ಸಣ್ಣಕ್ಕೆ ಹೆಚ್ಚಿರೋ ಅಂಥ ಸಣ್ಣದ ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಸ್ನೇಹಿತರೆ. ಚೆನ್ನಾಗಿ ಟೊಮೊಟೊ ಬೇಯಬೇಕು ಅಥವಾ ಸಾಫ್ಟ್ ಆಗಬೇಕು. ಆ ಹಂತದವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಹುರಿದಾದ್ಮೇಲೆ ಒಂದು ಅರ್ಧ ಲೋಟದಷ್ಟು ಈ ಹಂತದಲ್ಲೇ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಈಗ ಮಸಾಲೆ ರೆಡಿ ಆಗುತ್ತೆ. ಇದಕ್ಕೆ ನೀವು ಚಿಕನ್ ಹಾಕಿದ್ರೆ ಚಿಕನ್ ಬಿರಿಯಾನಿ ಆಗುತ್ತೆ, ಮಟನ್ ಹಾಕಿದ್ರೆ ಬೇಯಿಸಿರೋ ಮಟನ್ ಹಾಕಿದ್ರೆ ಮಟನ್ ಬಿರಿಯಾನಿ ಆಗುತ್ತೆ, ಮತ್ತು ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಬಿರಿಯಾನಿ ಆಗುತ್ತೆ, ಅಥವಾ ವೆಜಿಟೇಬಲ್ಸ್ ಹಾಕಿದ್ರೆ ವೆಜಿಟೇಬಲ್ ಬಿರಿಯಾನಿ ಆಗುತ್ತೆ. ಇಷ್ಟೇ ಸೀಕ್ರೆಟ್ ಇರೋದು. ಇದು ಮೇನ್ ಬೇಸ್ ಮಾಡ್ಕೊಬಿಟ್ರೆ ನೀವು ಯಾವ್ದು ಕೂಡ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ನಾನು 2 ಲೋಟ ಅಕ್ಕಿಗೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 3 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ತಣ್ಣೀರು ಕೂಡ ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ನೋಡಿಕೊಂಡು ಹಾಕ್ಕೊಳ್ಳಿ. ಅಕ್ಕಿ ಯಾವ ಟೈಪ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1 ಲೋಟಕ್ಕೆ 1.5 ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊಸೈಟಿ ಅಕ್ಕಿ ಆದರೆ ನಿಮಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಅಥವಾ ಜೀರಾ ಅಕ್ಕಿ ಅಥವಾ ಬಾಸುಮತಿ ರೈಸ್ ಆದರೆ ನೋಡಿಕೊಂಡು 1:1 ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನೆನೆಸ್ಕೊಂಡಿರೋದ್ರಿಂದನೂ ನಿಮಗೆ ಅಕ್ಕಿ ನೆನೆಸ್ಕೊಂಡಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಆದ್ರಿಂದನೂ ನೀವು ನೋಡಿಕೊಂಡು ಹಾಕ್ಕೋಬೋದು. ಒಬ್ಬೊಬ್ರು ಮನೇಲಿ ಮೆತ್ಕಿದ್ರೆ ಚೆನ್ನಾಗಿರುತ್ತೆ, ಒಬ್ಬೊಬ್ರು ಮನೇಲಿ ಅಗ್ಲಗ್ಲಿದ್ರೆ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು 1:1. ಈಗ ನೀರು ಹಾಕಾದ್ಮೇಲೆ ನಾವು ಇದನ್ನು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಮೊದಲೇ ನೀವೇನಾದರೂ ಒಗ್ಗರಣೆ ಮಾಡಬೇಕಾದ್ರೆ ನೀವೇನಾದರೂ ಮಶ್ರೂಮ್ ಹಾಕೊಂಬಿಟ್ರೆ ಮಶ್ರೂಮ್ ಎಲ್ಲ ಕರಗೋಗುತ್ತೆ ಮತ್ತು ನಿಮಗೆ ಬಾಯಿಗೆ ಸಿಗೋದೇ ಇಲ್ಲ. ಆದ್ದರಿಂದ ನೀವು ಮಶ್ರೂಮ್ನ ಈ ಹಂತದಲ್ಲಿ ನೀರು ಹಾಕಾದ್ಮೇಲೆ ಅದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಮತ್ತು 1 ಇದರಲ್ಲಿ 2 ಹಾಕೋತಾ ಇದ್ದೀನಿ. ಅಕ್ಕಿ ಎಷ್ಟಿರುತ್ತೋ ಅಷ್ಟೇ ಮಶ್ರೂಮ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಆಗಲ್ಲ ಅಂತಂದರೆ ಮಶ್ರೂಮ್ನ ಸ್ವಲ್ಪ ಕಮ್ಮಿನೇ ಜಾಸ್ತಿ ತೊಗೋಬೇಕು. ಈ ಇದರಲ್ಲಿ
ಕರ್ಗೋಗ್ಬಿಡುತ್ತೆ ಮಶ್ರೂಮು. ಚಿಕನ್ ಮಟನ್ ಥರ ಅಲ್ಲ, ಆದ್ದರಿಂದ ನೀವು ಮಶ್ರೂಮ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಅಕ್ಕಿ ಎಷ್ಟಿರುತ್ತೋ ಅಷ್ಟು ಸಮ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿ ಈಗ ಇಷ್ಟಲ್ಲಿ ಮಾಡೋಷ್ಟಕ್ಕಿಂತ ಮುಂಚೆನೇ ನಾನು ಅಕ್ಕಿ ನೆನೆಯೋಕಿರೋದ್ರಿಂದ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಅವರು ಚೆನ್ನಾಗಿ ನೆಂದಿದೆ. ನೀರೆಲ್ಲ ಚೆನ್ನಾಗಿ ಬಸ್ಕೊಂಡು ಈಗ ಅಕ್ಕಿನ ಹಾಕ್ತಾಯಿದ್ದೀನಿ. ಇದೇ ಹಂತದಲ್ಲಿ ಉಪ್ಪು ಕೂಡ ಹಾಕ್ಕೊಂಡು ನೀವು ಇದನ್ನು ಒಂದು 2 ಸತಿ ಹಿಂಗೆ ತಿರ್ಕೊಂಬಿಟ್ರೆ ಸಾಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನೋಡ್ತಿದ್ರಲ್ಲ, ಈಗ ಮಾಡ್ತಾ ಇದ್ದಾಗೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಹಂತದಲ್ಲಿ ಉಪ್ಪು ಹಾಕ್ಕೊಂಡು ಆದಮೇಲೆ ನೀವು ಈಗ ಒಂದು 2 ಸ್ಪೂನಷ್ಟು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಅನ್ನ ಉದ್ರುದ್ರಾಗಿ ಬರುತ್ತೆ. ಮತ್ತು ನಿಂಬೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಟೊಮೊಟೊ ಹಾಕಿರೋದ್ರಿಂದ ನಿಂಬೆ ಹುಳಿ ಕೂಡ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇದ್ದರೆ ನೀವು ಮಾಡ್ಕೊಳ್ಬೋದು ಈ ಹಂತದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ. ಇದಾದಮೇಲೆ ಇದನ್ನು 1ರಿಂದ 2 ಕೂಗ್ಸಿದ್ರೆ ಸಾಕು. ಕೆಲವೊಬ್ಬರು ಮನೇಲಿ 1 ಕೂಗ್ತಾರೆ. ನನಗೆ ಅಗ್ಲಗ್ ಬೇಕಾಗಿತ್ತು. ಮಕ್ಳಿಗೆಲ್ಲ ಅಗ್ಲು ಇಷ್ಟ. ಆದರೆ ನೋಡಿದ್ರೆ ಅಗ್ಲಗ್ಲ ಥರ ಕಾಣುತ್ತೆ. ಆದರೆ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಿದ್ರಲ್ಲ, 2 ಕೂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡ್ತಿದ್ದನ್ನ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿಗಂತೂ ಒಳ್ಳೆ ಕಾಂಬಿನೇಷನ್ ಆಗಿದೆ. ಬೆಳಗ್ಗೆ ಹೊತ್ತು ನೀವು ಇದನ್ನು ಮಕ್ಳಿಗೆ ನಾಷ್ಟ ಕೂಡ ಕೊಡ್ಬೋದು. ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈಗ ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈಸಿಯಾಗಿ ಕೂಡ ಮಾಡ್ಕೋಬೋದು. ಅಕ್ಕಿ ನೆನೆಹಾಕ್ಕೊಂಡು ಗರಂ ಮಸಾಲ ಅವೆಲ್ಲ ಮಾಡ್ಕೊಬಿಟ್ರೆ ನೀವು ಅರ್ಧ ಗಂಟೆಲಿ ಕೂಡ ಮಾಡ್ಕೋಬೋದು.